ಅನಧಿಕೃತ ಆಶ್ರಮದ ಮೇಲೆ ದಾಳಿ, 64 ಜನರ ರಕ್ಷಣೆ. ಮಹಿಳಾ ಸಂಘದ ದೂರಿನ ಮೇಲೆ ಸಿಡಿಪಿಒ ಅಂಬಿಕಾ ರೇಡ್. ಮೂಲಭೂತ ಸೌಕರ್ಯಗಳಿಲ್ಲದೆ ನರಳುತ್ತಿದ್ದ 64 ಮಂದಿ ರಕ್ಷಣೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಗಾಣದ ಹುಣಸೆ ಗ್ರಾಮದ ಅನಧಿಕೃತ ಬೇದಸ್ತ ನಿರಾಶ್ರಿತರ ಆಶ್ರಮದ ಮೇಲೆ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಅಂಬಿಕಾ ನೇತೃತ್ವದ ತಂಡ ದಾಳಿ ನಡೆಸಿದೆ. ಸಾಧನಾ ಮಹಿಳಾ ಸಂಘಟನೆಯ ದೂರಿನ ಹಿನ್ನೆಲೆ ದಾಳಿ ನಡೆಸಿದ ಅಧಿಕಾರಿಗಳು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಅನಧಿಕೃತ ಆಶ್ರಮದಲ್ಲಿ ಬಲವಂತವಾಗಿ ಇಟ್ಟುಕೊಂಡಿದ್ದ 64 ಜನರನ್ನ ರಕ್ಷಿಸಿದ್ದಾರೆ. ಗೀತಾ ಎನ್ನುವವರ ಮಾಲೀಕತ್ವದಲ್ಲಿ ನಿರಾಶ್ರಿತರ ಆಶ್ರಮ ನಡೀತಾ ಇದ್ದು, ಯಾವುದೇ ಸೂಕ್ತ ದಾಖಲೆಗಳಿಲ್ಲದೆ ಈ ನಿರಾಶ್ರಿತರ ಕೇಂದ್ರ ನಡೆಸುತ್ತಿರುವ ಆರೋಪ ಕೇಳಿಬಂದಿದೆ. ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ರಸ್ತೆ ಬದಿ ಇದ್ದವರನ್ನ ಬಲವಂತವಾಗಿ ಕರೆದುಕೊಂಡು ಬಂದು ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ನೀಡದೆ ಅಕ್ರಮವಾಗಿ 64 ಜನರನ್ನ ಇಟ್ಟುಕೊಂಡಿರೋದು ದಾಳಿ ವೇಳೆಗೆ ಬೆಳಕಿಗೆ ಬಂದಿದೆ. ಮಹಿಳೆಯರು, ಪುರುಷರು ಭೇದವಿಲ್ಲದೆ 64 ಮಂದಿಯನ್ನ ಒಂದೇ ಸೂರಿನಡಿ ಇಟ್ಕೊಂಡು ಅವರಿಗೆ ಸರಿಯಾದ ಗಾಳಿ, ಬೆಳಕು, ನೀರು, ಊಟ ಒದಗಿಸದೆ ನಿತ್ಯ ನರಕದಲ್ಲಿ ದಿನದೂಡುತ್ತಿರುವ ದೃಶ್ಯ ದಾಳಿ ವೇಳೆ ಅಧಿಕಾರಿಗಳಿಗೆ ಕಂಡು ಬಂದಿದೆ. ಇಲ್ಲಿ ವಾಸ ಮಾಡುತ್ತಿರುವ ಅನೇಕರಿಗೆ ಕುಟುಂಬಸ್ಥರಿದ್ದು ಯಾರನ್ನು ಹೊರಗಿನ ಸಂಪರ್ಕಕ್ಕೆ ಸಿಗದಂತೆ ಅಕ್ರಮವಾಗಿ ಇರಿಸಲಾಗಿತ್ತು ಎನ್ನಲಾಗಿದೆ. ಇನ್ನು ಕೆಲವರ ಮೇಲೆ ದೈಹಿಕವಾಗಿ ದೌರ್ಜನ್ಯ ಕೂಡ ನಡೆಸಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಕೆಲವರ ಮೈ ಮೇಲೆ ಗಾಯದ ಗುರುತುಗಳು ಕೂಡ ಪತ್ತೆಯಾಗಿದೆ. ಸರ್, ಇದು ನನಗೆ ಸಾಧನಾ ಅನ್ನೋ ಮಹಿಳಾ ಸಂಘದವರು ನಿನ್ನೆ ಇಲ್ಲಿ ಬಂದು ಈಗ ಈ ಶಿರಾ ತಾಲೂಕಿನಲ್ಲಿ ಬೇದಸ್ತ ನಿರಾಶ್ರಿತರ ಆಶ್ರಯ ಮನೆ ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಕಾನೂನು ಬಾಹಿರವಾಗಿ ಆಶ್ರಯ ತಾಣವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಮಹಿಳೆಯರು ಮತ್ತು ಪುರುಷರನ್ನೆಲ್ಲ ಒಂದೇ ಕಡೆ ಕೂಡಾಕೊಂಡಿದ್ದಾರೆ. ಬಲವಂತವಾಗಿ ಎಲ್ಲೋ ರೈಲ್ವೆ ಸ್ಟೇಷನ್ನಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿಗೆ ಕಾಯ್ತಿರೋರನ್ನ, ಟ್ರೈನಿಗೆ ಕಾಯ್ತಿರೋರನ್ನ, ಸ್ವಲ್ಪ ಇನ್ನೋಸೆಂಟ್ ಥರ ಕಾಣೋರನ್ನ ನೋಡಿಕೊಂಡು ಅವರು ಬಲವಂತವಾಗಿ ಅವರ ವೆಹಿಕಲ್ನಲ್ಲಿ ಕರ್ಕೊಂಡೋಗಿ ಅಲ್ಲಿ ಕೂಡಾಕ್ತಾ ಇದ್ದಾರೆ. ಅಲ್ಲಿ ಏನು ಮೂಲಭೂತ ಸೌಕರ್ಯ ಇಲ್ಲ, ಅವ್ರನ್ನ ಆಚೆನೂ ಬಿಡೋದಿಲ್ಲ, ಅವ್ರನ್ನ ಬಲವಂತವಾಗಿ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ನನಗೆ ಒಂದು ಕಂಪ್ಲೇಂಟ್ ಬರುತ್ತೆ ನಿನ್ನೆ. ಆ ಕಂಪ್ಲೇಂಟ್ ಮೇಲೆ ನಾನು ಅಲ್ಲಿ ಹೋದಾಗ ಬೀಗ ಹಾಕಿರ್ತಾರೆ, ಬೀಗ ತೆಗ್ಸಿ ನಾನು ಒಳಗಡೆ ಹೋದಾಗ ಅಲ್ಲಿ ತುಂಬ ಜನ ಇರ್ತಾರೆ, ಟೋಟಲ್ 64 ಜನ ಇದ್ದರು. ಅವರಿಗೆಲ್ಲ ಮಾತಾಡಿಸಿದಾಗ ಎಲ್ಲರೂ ಹೇಳಿದ್ರು, ಬಲವಂತವಾಗಿ ನಮಗೆ ನಾಳೆ ಕಳಿಸ್ತೀವಿ ಬನ್ನಿ, ನಿಮಗೆ ಕೆಲಸ ಕೊಡಿಸ್ತೀವಿ ಬನ್ನಿ, ಇಂಥದ್ದು ಏನೇನೋ ರೀಸನ್ ಹೇಳ್ಕೊಂಡು ಕರ್ಕೊಂಡು ಬಂದು ಇಲ್ಲಿ ಕೂಡಾಕಿದ್ದಾರೆ, ನಮ್ಮನ್ನು ಆಚೆ ಬಿಡ್ತಾ ಇಲ್ಲ, ದಯವಿಟ್ಟು ನಮ್ಮನ್ನು ನಮ್ಮ ಮನೆಗಳಿಗೆ ಕಳಿಸ್ಕೊಡಿ, ನಮ್ಮ ಫ್ಯಾಮಿಲಿಯವ್ರು ಇದ್ದಾರೆ, ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಆಮೇಲೆ ತಕ್ಷಣ ತಹಶೀಲ್ದಾರರು ಮತ್ತು ಇನ್ಸ್ಪೆಕ್ಟ್ರು, PDO ಎಲ್ರಿಗೂ, ಸೋಷಿಯಲ್ ವೆಲ್ಫೇರ್ ಆಫೀಸರ್ ಎಲ್ರಿಗೂ ಕರೆಸಿ ಅವರ ಸಮ್ಮುಖದಲ್ಲೇ ಇಲ್ಲಿ ಕೋರಾ ನಿರಾಶ್ರಿತರ ಪುನರ್ವಸತಿ ಕೇಂದ್ರದವ್ರಿಗೂ ಕಾಲ್ ಮಾಡಿ ಅವರಿಂದ ವೆಹಿಕಲ್ ತರಿಸಿ ಅಲ್ಲೂ ಒಂದು ತಹಶೀಲ್ದಾರು ಒಂದು KSRTC ಬಸ್ನು ಕೂಡ ವ್ಯವಸ್ಥೆ ಮಾಡಿಕೊಟ್ರು. ಅಷ್ಟು ಜನನು ತಕ್ಷಣ ಅಲ್ಲಿಂದ ರೆಸ್ಕ್ಯೂ ಮಾಡಿ ನಾವು ಪುನರ್ವಸತಿ ಕೇಂದ್ರಕ್ಕೆ ಬಿಟ್ಟಿದ್ದೀವಿ. ನೆಕ್ಸ್ಟು ಈಗ ಯಾರ್ಯಾರು ಫ್ಯಾಮಿಲಿಯನ್ನು ನಾವು ಟ್ರೇಸ್ ಮಾಡಿ ಅವ್ರ ಫ್ಯಾಮಿಲಿಯವ್ರ ಜೊತೆ ಅವ್ರನ್ನ ಕಳ್ಸೋಕ್ಕಾಗತ್ತೋ ಅಷ್ಟು ಜನನು ನಾವು ಇವಾಗ ಕಳಿಸ್ಕೊಡ್ತೀವಿ. ಇಲ್ಲಿದ್ದವ್ರಿಗೆ ಎಲ್ರದ್ದೂ ಟ್ರೇಸ್ ಮಾಡೋ ಪ್ರಯತ್ನ ಮಾಡ್ತೀವಿ. ಏನು ಒಂದೇ ಕಡೆ ಎಲ್ಲರನ್ನೂ ಇಟ್ಕೊಂಡು ಅವ್ರಿಗೆ ಯಾವುದೇ ಮೂಲಭೂತ ಸೌಕರ್ಯ ಕೊಡದೆ ಅವರನ್ನು ಬಲವಂತವಾಗಿ ಇಟ್ಕೊಂಡಿದ್ದಾರೋ ಇವ್ರ ಮೇಲೆ ನಾನು ಈಗ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಕೆಲವರು ವರ್ಷಾನುಗಟ್ಲೆಯಿಂದ ಇದ್ದೀವಿ ಅಂತ ಹೇಳಿದ್ದಾರೆ, ಕೆಲವರು 4 ತಿಂಗಳು 3 ತಿಂಗಳು ಈ ಥರ ಹೇಳಿದ್ದಾರೆ. ಕೆಲಸ ಕೊಡಿಸ್ತೀವಿ ಅಂತ ಕರ್ಕೊಂಡ್ಬಂದಿರೋದು, ಅಲ್ಲಿ ಇಲ್ಲಿ ಬಲವಂತವಾಗಿ ಇದ್ದವ್ರನ್ನ ಕರ್ಕೊಂಡು ಬಂದಿರೋದು, ತರಕಾರಿ ತಗೊಳ್ಳೋಕ್ಕೆ ಅಂತ ಯಾರೋ ಒಬ್ಬರು ಲೇಡಿ ಹೋಗಿದ್ದಾಗ ಅಲ್ಲಿಂದ ಅವಳನ್ನು ಬಲವಂತವಾಗಿ ಕರ್ಕೊಂಡ್ಬಂದಿರೋದು ಕೂಡ ಇದೆ. ಅವ್ರಿಗೆಲ್ಲರೂ ಕೂಡ ಹೋಗೋಕ್ಕೆ ರೆಡಿ ಇದ್ದಾರೆ, ಅವ್ರವ್ರ ಫ್ಯಾಮಿಲಿ ಇದೆ, ಹೋಗೋಕ್ಕೆ ರೆಡಿ ಇದ್ದಾರೆ, ಆದರೆ ಇವ್ರು ಬಿಡ್ತಾ ಇಲ್ಲ. ಹಾಗಾಗಿ ನಾವು ಆದಷ್ಟು ಈಗ ಅವ್ರ ಫ್ಯಾಮಿಲಿಗಳನ್ನು ಟ್ರೇಸ್ ಮಾಡಿ ಅವ್ರ ಜೊತೆ ಕಳಿಸ್ಕೊಡ್ತಿದ್ದೀವಿ. ಬಸ್ ಸ್ಟಾಪು, ರೈಲ್ವೆ ಸ್ಟೇಷನ್ ಈ ಥರದಲ್ಲೇ ಸ್ವಲ್ಪ ನೋಡೋದಕ್ಕೆ ಇನ್ನೋಸೆಂಟ್ ಥರ ಯಾರು ಕಾಣಿಸ್ತಾರೆ, ಇಂಥ ವಯಸ್ಸಿನರಂತ ಏನಿಲ್ಲ, ಅಲ್ಲಿ ಎಲ್ಲ ವಯಸ್ಸಿನರು ಇದ್ದಾರೆ. ಸ್ವಲ್ಪ ಇನ್ನೋಸೆಂಟ್ ಥರ ಕಾಣಿಸೋರನ್ನು ಹೋಗಿ ಮಾತಾಡಿಸಿ ಅವ್ರು ಯಾಕೆ ಅಲ್ಲಿ ನಿಂತಿದ್ದಾರೆ ಅಂತ ಕೇಳಿಕೊಂಡು ಅದ್ರ ಮೇಲೆ ಏನು ಅವರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಅವರನ್ನು ಪುಸಲಾಯಿಸಿ ಗಾಡಿ ಹತ್ತಿಸ್ಕೋಬೋದೋ ಆ ಥರದ್ದೇನೋ ಮಾತಾಡಿ ಗಾಡಿ ಹತ್ತಿಸ್ಕೊಂಡು ಬಂದಿದ್ದಾರೆ. ಮತ್ತು ಅವ್ರನ್ನ ಆಚೆ ಬಿಡ್ತಾ ಇಲ್ಲ.
ನಾನು ಓದಾಗಿರಲಿಲ್ಲ. ಆಮೇಲೆ ತಕ್ಷಣ ಬಂದರು. ನಾನು ಅವ್ರ ಜೊತೆ ಎಲ್ಲ ಇನ್ಮೇಟ್ಸ್ ಜೊತೆ ಎಲ್ಲ ಮಾತಾಡೋವಷ್ಟರಲ್ಲಿ ಅವ್ರು ಬಂದರು. ಅವ್ರ ಹತ್ರ ನಾನು ಮಾತಾಡಿದ್ದಕ್ಕೆ ಅವರೇನು ನನಗೆ ಅವ್ರದ್ದು ಏನೋ ಒಂದು ಟ್ರಸ್ಟ್ ಅಂತ ಆಗಲಿ, ಅದು ರಿಜಿಸ್ಟ್ರೇಷನ್ ಆಗಿರೋದು ಇಲ್ಲ, ಯಾರಿಂದ ಅದು ಆಶ್ರಮ ನಡೆಸೋದಕ್ಕೆ ಪರ್ಮಿಷನ್ ತೊಗೊಂಡಿರೋದಾಗಲಿ ಏನೂ ಕೂಡ ನಮಗೆ ದಾಖಲೆಗಳನ್ನ ಒದಗಿಸಿಲ್ಲ. ಯಾವುದನ್ನು ನಮಗೆ ನೋಡೋಕ್ಕೂ ಕೊಟ್ಟಿಲ್ಲ. ಅದ್ರ ಬಗ್ಗೆ ಅವರು ಸರಿಯಾಗಿ ನಮಗೆ ಮಾಹಿತಿನೂ ಕೊಟ್ಟಿಲ್ಲ. ಇದೆಲ್ಲ ನೋಡಿದ್ರೆ ಏನೋ ಅವರು ಯಾರಿಂದನೂ ಪರ್ಮಿಷನ್ ತಗೊಂಡಿಲ್ಲ ಅಂತ ಕಂಡು ಬರುತ್ತೆ. ಯಾಕೆಂದರೆ ಅಲ್ಲಿ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿದೆ. ಅದು ಪ್ರಾಣಿಗಳ್ನೂ ಕೂಡ ಅಂತ ಹತ್ರ ಇಡೋದಿಲ್ಲ, ಅಷ್ಟು ಕೆಟ್ಟದಾಗಿದೆ ಪರಿಸ್ಥಿತಿ. ಹಾಗಾಗಿ ಅವ್ರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ. ದಾಳಿ ವೇಳೆ ಶಿರಾ ತಹಶೀಲ್ದಾರ್ ಆನಂದ್ ಕುಮಾರ್, ನಗರ ಠಾಣೆ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್, ಶಿಶು ಅಭಿವೃದ್ಧಿ ಅಧಿಕಾರಿ ಹರಿಪ್ರಸಾದ್, ಸಮಾಜ ಕಲ್ಯಾಣ ಅಧಿಕಾರಿ ಬ್ಯಾಡಿಗರ್ ಸೇರಿ ಅನೇಕರು ಹಾಜರಿದ್ದು, ಸದ್ಯ ರಕ್ಷಿಸಿರುವ 64 ಮಂದಿಯನ್ನ ಕೋರಾ ಸರ್ಕಾರಿ ನಿರಾಶ್ರಿತರ ಕೇಂದ್ರಕ್ಕೆ ರವಾನಿಸಲಾಗಿದೆ. 64 ಮಂದಿಯ ಪೂರ್ವಪರ ವಿಚಾರಿಸಿ ಅವರನ್ನ ಕುಟುಂಬಸ್ಥರೊಂದಿಗೆ ಕಳಿಸುವ ಪ್ರಯತ್ನ ಕೂಡ ನಡೆಯುತ್ತಿದೆ. ಅನಧಿಕೃತವಾಗಿ ನಿರಾಶ್ರಿತರ ಕೇಂದ್ರ ನಡೆಸುತ್ತಿದ್ದ ಗೀತಾ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಹೆಚ್ಚಿನ ತನಿಖೆ ಆರಂಭಿಸಿದ್ದಾರೆ. ಶಿರಾದಿಂದ ಶ್ರೀಮಂತ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.